ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಸಿಂಪಲ್ಲಾಗಿ ಟಿಫನ್ನಿಗೆ ಲಂಚ್ ಬಾಕ್ಸಿಗೆ ರೆಡಿ ಮಾಡಬಹುದಾದಂತಹ ಒಂದು ಪಲ್ಯವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸರಳವಾಗಿ ಮಾಡ್ಬೋದು, 10 ನಿಮಿಷದಲ್ಲಿ ಆಗೋಗುತ್ತೆ. ಪಟ್ಟಂತ ದಿಢೀರಾಗಿ ಏನಾದ್ರು ಮಾಡಬೇಕಾದ್ರೆ ಮಾಡ್ಬೋದು. ಒಂದೇನು ಅಂದರೆ ರಾಜ್ಮಾ ನೆನೆಸಿಡಬೇಕು. ಟೈಮ್ ಜಾಸ್ತಿ ಇಲ್ಲ ಅಂತ ಮುಂಚೆನೇ ಪ್ಲಾನ್ ಮಾಡೋದಾದರೆ ನೆನೆಸಿಡ್ಬೋದು. ನೋಡಿ, ನಾನು ನೆನೆಸಿರೋಂತಹ ರಾಜ್ಮಾನ ತೊಗೊಂಡಿದ್ದೀನಿ. ಇದು ಚಿತ್ರ ರಾಜ್ಮಾ ಅಂತಾರೆ. ಕೆಂಪು ರಾಜ್ಮಾ ಬೇಕಾದರೂ ತೊಗೊಳ್ಬೋದು. ಎರಡೂ ಟೇಸ್ಟು ಒಂದೇ ಥರ ಬರುತ್ತೆ. ರಾತ್ರಿ ನೆನೆಸಿಟ್ಟಿದ್ದೆ, ನನಗೆ ಎಷ್ಟು ಬೇಕೋ ಅಷ್ಟನ್ನು. ಅದನ್ನು ಕುಕ್ಕರಲ್ಲಿ ಹಾಕಿದ್ದೀನಿ. ಅರ್ಧ ಲೋಟ ನೀರು, ಹತ್ತತ್ರ 500 ml ನೀರಾಗುತ್ತೆ. ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಕಾರಣ ಏನು ಅಂತಂದರೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತಂದೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೇಯಿಸೋದ್ರಿಂದ ಗ್ಯಾಸ್ ಆಗೋದಿಲ್ಲ. ಹಾಗಾಗಿ ಇದು ಮಧ್ಯಮ ಉರಿ ಅಥವಾ ಲೋ ಫ್ಲೇಮಲ್ಲಿ ಇಡ್ತಾಯಿದ್ದೀನಿ. ನೋಡಿ, ಈ 3 ಈರುಳ್ಳಿ, 2 ಟೊಮೆಟೊ ಹೆಚ್ಚೋದಕ್ಕೆ ತೊಗೊಂಡಿರೋದು. ಈರುಳ್ಳಿಯನ್ನು ಮತ್ತು ಟೊಮೆಟೊವನ್ನು ಪೇಸ್ಟ್ ಮಾಡ್ತೀನಿ. ಸಣ್ಣದಾದ ಈರುಳ್ಳಿಯನ್ನು ಮಾತ್ರ ನಾನು ಹೆಚ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು. ದೊಡ್ಡ ಈರುಳ್ಳಿ ಪೇಸ್ಟ್ ಮಾಡೋದಕ್ಕೆ ಸಣ್ಣದಾಗಿ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೀನಿ. ಸಣ್ಣ ಈರುಳ್ಳಿನ ಮಾತ್ರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋದಕ್ಕೆ. ಹಸಿಮೆಣಸಿನ್ಕಾಯಿ ಟೊಮೆಟೊ ಜೊತೆಗೆ ರುಬ್ಬೋದು. ನೋಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಪಲಾವ್ ಎಲೆ, 3 ಲವಂಗ, 1 ಇಂಚು ಉದ್ದದ ಚಕ್ಕೆ, 5 ರಿಂದ 6 ಕಾಳು ಮೆಣಸು ಒಗ್ಗರಣೆಗೆ ಹಾಕೋದಕ್ಕೆ. ನೋಡಿ, ಕುಕ್ಕರ್ ಅಷ್ಟರಲ್ಲಿ 2 ವಿಷಲ್ ಕೂಗುತ್ತೆ. 2 ವಿಷಲ್ ಸಾಕು, ಮೆತ್ತಗೆ ಬೆಂದಿರ್ತವೆ. ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಬೇಕು. ಲೋ ಫ್ಲೇಮಲ್ಲಿ ಇಡಲಿಲ್ಲ ಅಂದರೆ 1 ವಿಷಲ್ ಕೂಗಿಸಿ 7 ರಿಂದ 8 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಟು ಬೇಯೋದಕ್ಕೆ ಬಿಡಿ. ಮೆತ್ತಗೆ ಬೇಯಲಿಲ್ಲ ಅಂದರೆ ಪಲ್ಯ ರುಚಿ ಆಗೋದಿಲ್ಲ. ನೋಡಿ, ಎಣ್ಣೆ ಹಾಕಿ ಒಂದು ಬಾಣಲೆಗೆ ನಾನು ಆಗಲೇ ನಿಮಗೆ ತೋರಿಸ್ಕೊಟ್ನಲ್ಲ, ಎಲ್ಲ ಮಸಾಲೆ ಹಾಕಿ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಇದಾದ ನಂತರ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಅದನ್ನು ಹಾಕಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಬೆಂದಾದ ನಂತರ ನಾವು ಟೊಮೆಟೊವನ್ನು ಏನು ಇಟ್ಕೊಂಡಿದ್ವಲ್ಲ ಹಣ್ಣನ್ನು, ಅದನ್ನು ಸಣ್ಣಗೆ ಪೇಸ್ಟ್ ಮಾಡಿ ಹಾಕ್ತೀವಿ. ನೀವು ರಾಜ್ಮಾ ಮಾಡ್ತೀರಾ ಅಂದರೆ ಯಾವ ರೀತಿ ಮಾಡ್ತೀರಾ ಅಂತಂದೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ, ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್. ನೆನಪಿರಲಿ, ನಾವಾಗಲೇ ಕುಕ್ಕರಲ್ಲಿ ಕಾಳಿಗೆ ಬೇಯೋದಕ್ಕೆ ಹಾಕಿದ್ವಿ. ಹಾಗಾಗಿ ಈಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿಕೊಳ್ಬೇಕು. ಜಾಸ್ತಿ ಆಯಿತು ಅಂದರೆ ಉಪ್ಪಾಗುತ್ತೆ ಪಲ್ಯ. ಇದು ಎರಡೂ ಚೆನ್ನಾಗಿ ಮಿಕ್ಸ್ ಆಗಿ ಕುದೀತು ಅಂದರೆ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು. ಮಸಾಲೆಯನ್ನು ಹದವಾಗಿ ಹುರಿದು ಉಪ್ಪು, ಖಾರ, ಹುಳಿ ಹದವಾಗಿ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿದ ಪಲ್ಯ ಅದ್ಭುತ ರುಚಿಯನ್ನು ಕೊಡುತ್ತದೆ. ಅದಾದ ನಂತರ 2 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಖಾರದ ಪುಡಿ ಮತ್ತು ಚಿಟಿಕೆ ಅರಿಶಿಣ. ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಎಷ್ಟರ ಮಟ್ಟಿಗೆ ಅಂದರೆ ಲೋ ಫ್ಲೇಮ್ ಮಾಡಿಬಿಡಿ, ಇಲ್ಲಾಂದರೆ ಸೀದು ಹೋಗುತ್ತೆ ಮಸಾಲೆ ಪದಾರ್ಥ. ಇದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು 1-2 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಮಸಾಲೆನ ಚೆನ್ನಾಗಿ ಹುರಿದುಕೊಳ್ಳಿ. ಇನ್ ಕೇಸ್ ಮಸಾಲೆ ಡ್ರೈ ಆಗಿ ತುಂಬ ಶೀತ ಇದೆ ಅಂತಂದರೆ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಕುದಿಸಿ. ಆದರೆ ಮಸಾಲೆ ಮಾತ್ರ ಸಿಯೋದಕ್ಕೆ ಬಿಡಬೇಡಿ. ಈ ರೀತಿ ಮಾಡೋದ್ರಿಂದ ರುಚಿ ಎಷ್ಟು ಅದ್ಭುತವಾಗಿ ಬರುತ್ತೆ ಅಂದರೆ ನೀವು ನಿಜವಾಗ್ಲೂ ಒಂದ್ಸಲ ಅಲ್ಲ, ಪದೇ ಪದೇ ಮಾಡ್ತಾನೆ ಇರ್ತೀರ. ರಾಜ್ಮಾ ಅಂತ ಅಂದರೆ ರುಚಿ ಇಲ್ಲ ಅನ್ನೋಂಥವ್ರು ಅವ್ರ ಬಾಯಿಂದ ಈ ರುಚಿಯನ್ನು ನೋಡ್ಬಿಟ್ರೆ ಇದೇ ಥರ ಮಾಡಬೇಕು ಅಂತಂದೇಳಿ ಅಂದ್ಕೊಂಡು ಮತ್ತೆ ಮತ್ತೆ ಮಾಡ್ತಾನೆ ಇರ್ತಾರೆ. ಅಷ್ಟು ಚೆನ್ನಾಗಾಗುತ್ತೆ. ಮಸಾಲೆಗಳು ಬೇಯೋದು ತುಂಬ ಮುಖ್ಯ. ನೋಡಿ, ಮಸಾಲೆ ಡ್ರೈ ಅನ್ನಿಸ್ತು, ಅದಕ್ಕೆ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದ್ದ ನಂತರ ನಾವು ಬೇಯಿಸಿಟ್ಟಿದ್ದಂತಹ ರಾಜ್ಮಾವನ್ನು ಹಾಕಬೇಕು. ಹಾಕಿದ ನಂತರ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಮಸಾಲೆ ರಾಜ್ಮಾ ಕಾಳುಗಳ ಚೆನ್ನಾಗಿ ಹಿಡಿಬೇಕು. ಅಷ್ಟರ ಮಟ್ಟಿಗೆ ಮಸಾಲೆಯನ್ನು ಹಾಕಿ ಕಾಳುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಚೆನ್ನಾಗಿ ಕುದಿಬೇಕು. ಕುದ್ದ ನಂತರ ಅದು 5 ರಿಂದ 10 ನಿಮಿಷ ಕುದ್ದ ನಂತರ ರುಚಿಯನ್ನು ನೋಡಿ. ನಿಮಗೆ ಇಲ್ಲ ಗೊತ್ತಿದೆ ಅಂತಂದರೆ, ಸರಿ ಇರುತ್ತೆ ಅಂತಂದರೆ ಓಕೆ, ಇಲ್ಲ ಅಂದರೆ ಇನ್ನೊಮ್ಮೆ ರುಚಿಯನ್ನು ನೋಡಿ. ಉಪ್ಪು ಹುಳಿ ಏನಾದರೂ ಕಡಿಮೆ ಇದ್ದರೆ ಹಾಕಿ. ಹುಳಿ ಕಡಿಮೆ ಇರೋ ಸಾಧ್ಯತೆ ಇಲ್ಲ. ಜವಾರಿ ಟೊಮೆಟೊ ಹಣ್ಣು ಯೂಸ್ ಮಾಡಿರೋದು. ಹೈಬ್ರಿಡ್ ಆದರೆ ಇನ್ನೂ ಬಳಸಬೇಕಾಗತ್ತೆ ಟೊಮೊಟೊ ಹಣ್ಣನ್ನು. ಜವಾರಿ ಆದರೆ ಸಾಕು. ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ಫೈನಲ್ ಗಾರ್ನಿಷಿಂಗ್ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಿದ್ರೆ ಅಡುಗೆಯ ರುಚಿಯನ್ನೇ ಅದ್ಭುತ ಅನ್ನೋ ರೀತಿ ಮಾಡುತ್ತೆ. ಇದೇ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ಒಂದ್ಸಲ ಮಾಡಿ ನೋಡಿ. ರುಚಿಯಂತೂ ಅದ್ಭುತವಾಗಿರುತ್ತೆ. ನಿಮ್ಮ ಕೈಯನ್ನು ನೀವೇ ನಂಬೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ.
ಇದು ತುಂಬ ಹೆಲ್ತಿ ಬ್ರೇಕ್ಫಾಸ್ಟ್. ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯಾದಂತಹ ಅದ್ಭುತ, ಸುಂದರವಾದ, ಸರಳವಾದಂತಹ ರೆಸಿಪಿಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಟಿಫಿಕೇಷನ್ ಬೇಕು ಅಂತಂದರೆ ಬೆಲ್ ಐಕನನ್ನು ಒತ್ತಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.